ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಭಾಳ ವಿಶೇಷವಾದಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾವು ವಾಸ ಮಾಡ್ತಿರೋ ಈ ಯುಗ ಕಲಿಯುಗ. ಈ ಕಲಿಯುಗದಲ್ಲಿ ಪ್ರಥಮ ಪಾದದಲ್ಲಿ ಭ್ರಷ್ಟಾಚಾರ, ಅನ್ಯಾಯ, ದರೋಡೆ, ಮೋಸ, ವಂಚನೆಯಿಂದ ತುಂಬಿ ತುಳುಕ್ತಾ ಇರೋ ಈ ಸಮಾಜದಲ್ಲಿ ನಾವು ಆರೋಗ್ಯವಾಗಿ ಬದುಕೋದು ತುಂಬ ಕಷ್ಟ. ಯಾರೋ ಒಬ್ಬರು ಮೋಸ ಹೋಗ್ಬಿಟ್ಟಿದ್ದಾರೆ ಪಾಪ, ಅದಲ್ಲೇ ಕೊರಗಿ ಅವ್ರ ಆರೋಗ್ಯ ಕೆಡಿಸ್ಕೊಂಡ್ಬಿಟ್ರು. ಯಾರೋ ಒಬ್ಬ ಲಂಚ ಕೇಳಿದಂತೆ, ಲಂಚಕ್ಕೆ ಕೊಡಬೇಕು ಅನ್ನೋ ಸರಿ ಸಾಲ ಮಾಡಿದ್ರು, ಸಾಲ ಮಾಡಿ ತೊಗೊಂಡು ಲಂಚ ಕೊಟ್ಟರು, ಆ ಸಾಲನೂ ತೀರ್ಸೋಕ್ಕಾಗ್ತಿಲ್ಲ, ಲಂಚ ಕೊಟ್ಟಿದ್ದ ಕೆಲಸನೂ ಆಗಿಲ್ಲ, ಅದೇ ಕೊರಗಲ್ಲೇ ಎಲ್ಲ ಥರ ಕಾಯಿಲೆ ಬಂದುಬಿಡ್ತು. ನಮಗೆ ಅನಾರೋಗ್ಯ ಬರ್ತಿರೋ ಕಾರಣ ನಮ್ಮ ಸಮಾಜದಲ್ಲಿ ನಡೀತಿರೋ ದ್ವಂದ್ವಗಳು, ಅತ್ಯಾಚಾರ, ಮೋಸ, ಕೊಲೆ, ದರೋಡೆ, ಭ್ರಷ್ಟಾಚಾರ, ಲಂಚ ಇವೆಲ್ಲ ಮನುಷ್ಯನ ಆಯುಷ್ಯ ಆರೋಗ್ಯವನ್ನು ಕುಗ್ಗಿಸ್ತಾ ಇದೆ. ಇದು ಒಂದು ಕಡೆ. ಇನ್ನೊಬ್ರು ಯಾರು ಹೇಳಿದ್ರು ಮಗುಗೆ ಡೊನೇಷನ್ ಕಟ್ಟಬೇಕಂತೆ, ಕಟ್ಟಲಿಲ್ಲ ಅಂದರೆ ಎಕ್ಸಾಮ್ ಕೂರ್ಸಲ್ಲ ಅಂತೇಳಿ. ಇವಾಗೇನೋ ಎಕ್ಸಾಮ್ ನಡೀತಾ ಇದೆ, ಎಕ್ಸಾಮಿಗೆ ಕೂರ್ಸಲ್ಲ ಅಂತ ಮನೆಗೆ ಕಳಿಸ್ಬಿಟ್ಟಿರುತ್ತೆ. ಅವರು ಭಾಳ ಕುಗ್ಗೋಗ್ಬಿಟ್ಟಿದ್ದಾರೆ. ಅಲ್ಲಿ ಇಲ್ಲಿ ಸಾಲ ಮಾಡಿ ತಂದು ಕೊಟ್ಟು ಕೊನೆಗೆ ಮಕ್ಕಳನ್ನ ಎಕ್ಸಾಮ್ ಕೂರೋಕ್ಕೆ ಬಿಟ್ಕೊಟ್ರಂತೆ. ಈಗ ಸಾಲ ತೀರ್ಸೋಕ್ಕಾಗ್ತಿಲ್ವಲ್ಲ, ಅವರು ಗಲಾಟೆ ಬಂದು ಮಾಡ್ತಾರೆ ಸಾಲ ಕೊಟ್ಟವರು. ಆ ಬೈಗುಲ, ಆ ಒಂದು ಗೋಳಾಟ, ಆ ಒಂದು ಸಾಲ ಕೊಟ್ಟರು ಬಂದು ಬೈತಾರಲ್ಲ ಬಾಯಿಗೆ, ಅದೆಲ್ಲ ಕೇಳಿ ಬಾಯಿ ಬಂದಿರೋದೆಲ್ಲ ಕೇಳಿ ಜ್ವರ ಬಂದು ಮಳ್ತಾ ಇದ್ದಾರೆ. ನೋಡಿ, ಹೀಗೆ ಮನುಷ್ಯನ ಆರೋಗ್ಯ ಕೆಡಿಸ್ತಾ ಇರೋದು. ಇದೊಂದಾದರೆ, ಇನ್ನೊಂದು ಕಡೆ ನಾವು ತಿನ್ನೋ ಆಹಾರನೇ ನಮಗೆ ಆರೋಗ್ಯ ಕೊಡ್ತಾ ಇಲ್ಲ. ಟೀ ಕುಡಿತೀವಿ, ಕಾಫಿ ಕುಡಿತೀವಿ, ಹಾಲು ಕುಡಿತೀವಿ, ಅದೇ ನಮ್ಗೆ ವೈರಿ. ನಾವೇನು ತಿಂತೀವೋ ಅದೇ ನಮ್ಗೆ ವೈರಿ ಆಗಿದೆ. ನಮ್ಮ ಆಹಾರನೂ ಕೂಡ ನಮ್ಗೆ ಆಯುಷ್ಯ ಆರೋಗ್ಯ ಕೊಡ್ತಿಲ್ಲ. ಇದೊಂದು. ಇನ್ನೊಂದು, ನಾವು ವಾಸ ಮಾಡ್ತಿರೋ ವಾತಾವರಣ ಗಲೀಜು ನೀರಿದೆ, ಪಕ್ಕದ ಮನೆ ಕಟ್ಟಿದ್ದೀವಿ, ತಿಪ್ಪೆಗುಂಡಿ ಹತ್ರ ಮನೆ ಕಟ್ಟಿದ್ದೀವಿ, ಟಾಯ್ಲೆಟ್ಸ್ ಎಲ್ಲ ಇದೆ ಸುತ್ತಮುತ್ತ, ಅಲ್ಲಿ ಕಟ್ಟಿದ್ದೀವಿ, ಫ್ಯಾಕ್ಟ್ರಿ ಹತ್ರ ಮನೆ ಕಟ್ಕೊಂಡ್ಬಿಟ್ಟಿದ್ದೀವಿ, ಫ್ಯಾಕ್ಟ್ರಿ ಧೂಳು, ಫ್ಯಾಕ್ಟ್ರಿ ಹೊಗೆಲ್ಲ ಬರ್ತಿದೆ. ಹೀಗೆ ನಾವು ವಾಸ ಮಾಡ್ತಿರೋ ಪರಿಸರದಿಂದ ನಮಗೆ ಆರೋಗ್ಯ ಸರಿ ಇಲ್ಲ, ಆಯುಷ್ಯ ಇಲ್ಲ. ಇದ್ರ ಮಧ್ಯೆ ನಾವೆಲ್ಲ ಚೆನ್ನಾಗಿ ಬದುಕಬೇಕು ಅಂತ ಒಂದು ಆಸೆ ಇದೆ. ಹಾಗಾದರೆ ಚೆನ್ನಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಏನು? ಜಿಮ್ಗೆ ಹೋಗ್ಬೇಕಾ? ಫೀಸ್ ಕಟ್ಟಬೇಕು, ದುಡ್ಡು ಕಟ್ಟಬೇಕು. ನನ್ನ ಹತ್ರ ದುಡ್ಡಿಲ್ಲ. ಯೋಗ ಕ್ಲಾಸ್ಗೆ ಹೋಗ್ಬೇಕಾ? ಅಲ್ಲೂ ಫೀಸ್ ಕಟ್ಟಬೇಕು, ನನ್ನ ಹತ್ರ ದುಡ್ಡಿಲ್ಲ. ಮತ್ತೇನು? ನಾವು ಹೆಂಗೆ ಆರೋಗ್ಯವಾಗಿ ಇಟ್ಕೋಬೇಕು ದೇಹ ಮನಸ್ಸನ್ನು ಅಂತ ಯೋಚನೆ ಮಾಡಿದಾಗ ವಾಕಿಂಗ್ ಮಾಡಬೇಕು. ವಾಕಿಂಗ್ ಇಸ್ ದಿ ಬೆಸ್ಟ್ ಎಕ್ಸಸೈಸ್. ವಾಕಿಂಗ್ ಇಸ್ ದ ಕಿಂಗ್ ಆಫ್ ದಿ ಎಕ್ಸಸೈಸ್ ಅಂತ ಹೇಳಿಬಿಟ್ರು. ಎಕ್ಸಸೈಸ್ಗಳಲ್ಲಿ ಕಿಂಗ್ ಯಾರಪ್ಪ ಅಂದರೆ ವಾಕಿಂಗ್ ಅಂತ. ಅದಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಇಂಥ ಕಲ್ಮಶ ಇರೋ ಸಮಾಜ, ವಾತಾವರಣ ಕಲ್ಮಶ ಆಗಿದೆ, ಕುಡಿಯೋ ನೀರು ಕಲ್ಮಶ, ತಗೊಳ್ಳೋ ಗಾಳಿ ಕೂಡ ಕಲ್ಮಶ, ನಾವು ತಿನ್ನೋ ಆಹಾರ ಪದಾರ್ಥಗಳು ಕೂಡ ಗೊಬ್ಬರ, ಯೂರಿಯಾ ಹಾಕಿ ಬೆಳೀತಾರೆ, ಅಲ್ಲೂ ಕಲ್ಮಶ, ಎಲ್ಲದರಲ್ಲೂ ಅಲರ್ಟ್ರೇಷನ್ನು, ಎಲ್ಲ ಕಲಬೆರಕೆ. ಇಂಥದ್ದೆಲ್ಲ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು? ಜಾಗಿಂಗ್ ಹೋಗೋದು ಬೇಡ, ಜಿಮ್ಗೆ ಹೋಗೋದು ಬೇಡ, ಯೋಗ ಮಾಡೋದು ಬೇಡ, ಬಟ್ ಇರೋ ಚೆನ್ನಾಗಿರಬೇಕು ಅನ್ನೋದಾಗಿದ್ದರೆ ವಾಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ವಾಕಿಂಗ್ ಮಾಡೋದ್ರಿಂದ ಏನು ಲಾಭ ಅನ್ನೋದನ್ನು ಚರಕ ಮುನಿಗಳು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಾಕಿಂಗ್ ಮಾಡಬೇಕಾದ್ರೆ ಏನೇನು ಲಾಭಗಳು ಸಿಗುತ್ತೆ ಅಂತೇಳಿ. ವಾಕಿಂಗ್ ಮಾಡಬೇಕಾದ್ರೆ ಚಪ್ಪಲಿ ಹಾಕಿರಬಾರ್ದು, ಬರಿಗಾಲಲ್ಲಿ ನಡಿಬೇಕು ಅಂತ ಮೊದಲೇ ಸೂತ್ರ ಹೇಳಿದ್ರು ಚರಕ ಮುನಿಗಳು. ನಾವು ನಡೆಯೋಕ್ಕೆ ಶುರು ಮಾಡಿದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಅವರೊಂದು ಶ್ಲೋಕ ರೂಪದಲ್ಲಿ ಹೇಳ್ಕೊಂಬಂದಿದ್ದಾರೆ. ಅದನ್ನು ನಾನು ಬಿಡಿಸಿ ನಿಮ್ಗೆ ಈ ರೀತಿ ಹೇಳ್ಕೊಡ್ತೀನಿ ನಾನು. ನೀವೇನಾದರೂ 2 ನಿಮಿಷ ವಾಕ್ ಮಾಡಿದ್ರೆ, 2 ನಿಮಿಷ ಸುಮ್ಮನೆ ವಾಕ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. 2 ನಿಮಿಷ ನೀವು ವಾಕ್ ಮಾಡ್ತಿದ್ದೀನಿ ಅಂದರೆ ನಮ್ಮ ಬ್ಲಡ್ ಏನು ಮಾಡುತ್ತೆ? ರಕ್ತ ಫಾಸ್ಟಾಗಿ ಹರಿಯೋಕ್ಕೆ ಶುರು ಮಾಡಿರುತ್ತೆ, ಬ್ಲಡ್ ಫ್ಲೋ ಆಗುತ್ತೆ ಚೆನ್ನಾಗಿ. ನೀವು ವಾಕ್ಯ ಮಾಡಲಿಲ್ಲ ಅಂದರೆ ಬ್ಲಡ್ ಹಾಗೆ ನಿಂತಿರ್ತದಂತೆ. ಅದರಿಂದ ಬ್ಲಡ್ಡು ಭಾಳ ಚೆನ್ನಾಗಿ ಹರಿಯೋ ಥರಕ್ಕೆ ಶುರು ಮಾಡ್ಕೊಳ್ಳುತ್ತಂತೆ 2 ನಿಮಿಷ ವಾಕ್ ಮಾಡಿದ್ರೆ ನೋಡಿ. ಅದಕ್ಕೆ ಊಟಕ್ಕೆ ಮುಂಚೆ ಅಥವಾ ಊಟ ಆದಮೇಲೆ 2 ನಿಮಿಷ ವಾಕ್ ಮಾಡಬೇಕು ಅಂತ. ನಮ್ಮ ಬಾಡಿ ಮಸಲ್ಸು 2 ನಿಮಿಷ ವಾಕ್ ಮಾಡಿದ್ರೆ ನಮ್ಮ ಬಾಡಿ ಮಸಲ್ಸ್ ಇದೆಯಲ್ಲ
ಅದೆಲ್ಲ ವಾಮಪ್ ಆಗುತ್ತಂತೆ. 2 ನಿಮಿಷ ವಾಕ್ ಮಾಡಿದ್ರೆ ಯಾರೇ ಆಗಿರಲಿ ರಕ್ತ ಸಲೀಸಾಗಿ ಹರಿಯೋಕ್ಕೆ ಶುರು ಆಗುತ್ತೆ. ಮಸಲ್ಸ್ ಎಲ್ಲ ಟೈಟ್ ಇದ್ದದೆಲ್ಲ ಲೂಸ್ ಆಗಿ ವಾಮಪ್ ಆಗುತ್ತೆ. ಮಸಲ್ಸ್ ವಾಮಪ್ ಆಗೋಕ್ಕೋಸ್ಕರನಾದರೂ 2 ನಿಮಿಷ ವಾಕ್ ಮಾಡು ಅಂತ ಹೇಳಿದ್ರು. 2 ನಿಮಿಷ ವಾಕ್ ಮಾಡಿದ್ರೆ ಇವೆರಡು ಬೆನಿಫಿಟ್ಟು. ಇನ್ನೂ ಒಂದಷ್ಟು ಟೈಮ್ ಇದೆ ನಿಮ್ಮ ಅಕೌಂಟಲ್ಲಿ ಅಂತ ಇಟ್ಕೊಳ್ಳಿ. ನಂತರ ಇನ್ನೂ ಆರಾಮಾಗಿ 10 ನಿಮಿಷ ವಾಕ್ ಮಾಡ್ಬೋದು ಅಂತ ಇತ್ತು ಅಂದರೆ 5 ನಿಮಿಷ ವಾಕ್ ಮಾಡಿ. 5 ನಿಮಿಷ ವಾಕ್ ಮಾಡಿದ್ರೆ ಏನು ಲಾಭ? 2 ನಿಮಿಷ ವಾಕ್ ಮಾಡಿದ್ರೆ ಬ್ಲಡ್ಡು ನಮ್ಮ ಶರೀರ ಸಲೀಸಾಗಿ ಹರಿಯೋಕ್ಕೆ ಶುರು ಆಯಿತು. ಮಸಲ್ಸ್ ಎಲ್ಲ ಶಾಖ ಉತ್ಪತ್ತಿ ಆಯಿತು, ವಾಮಪ್ ಆಯಿತು. ನಾನು 5 ನಿಮಿಷ ವಾಕ್ ಮಾಡ್ತೀನಿ ಅಂದರೆ ಹಾರ್ಟ್ ರೇಟು ಡಬ್ ಅಂತಿದ್ದೆಲ್ಲ ಸಿಸ್ಟೋಲ್ ಆ್ಯಂಡ್ ಡೈಸ್ಟೋಲು ಅದು ನಿಧಾನವಾಗಿ ನಾರ್ಮಲ್ ಆಗುತ್ತಂತೆ. ನೋಡಿ, ಏರುಪೇರು ಇದ್ದಿದ್ದು. 5 ನಿಮಿಷ ಯಾಕೆ ವಾಕ್ ಮಾಡಬೇಕು ಅಂದರೆ ಹಾರ್ಟ್ ಬೀಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ. ಹಾರ್ಟ್ ಬೀಟ್ ಈ ಜಾಯಿಂಟ್ಸ್ ಇದೆಯಲ್ಲ, ಈ ಜಾಯಿಂಟ್ಸ್ಗಳೆಲ್ಲ, ಈ ಜಾಯಿಂಟ್ಸು ಮಂಡಿ ಪಾದ ಎಲ್ಲ ಅದೆಲ್ಲ ಟೈಟ್ ಇದ್ದದ್ದು ಲೂಸ್ ಆಗುತ್ತೆ ಅಂತ 5 ನಿಮಿಷ ವಾಕ್ ಮಾಡಿಬಿಟ್ರೆ ನೋಡಿ ದ ಪವರ್ ಆಫ್ ವಾಕಿಂಗ್. ನಮ್ಮ ಬಾಡಿಯಲ್ಲಿ ಇರುವಂಥ ಎಲ್ಲ ಜಾಯಿಂಟ್ಸು ಮೂಮೆಂಟ್ಸ್ ಎಲ್ಲ ಫ್ರೀ ಆಗುತ್ತಂತೆ. ಅಲ್ಲಿ ಬ್ಲಾಕ್ ಇದ್ದದ್ದು ಟೈಟ್ ಆಗಿದ್ದೆಲ್ಲ ಲೂಸ್ ಆಗುತ್ತಂತೆ. ಎಷ್ಟು ನಿಮಿಷಕ್ಕೆ? 5 ನಿಮಿಷಕ್ಕೆ ಹಾರ್ಟಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ನಮ್ಮ ಮಸಲ್ಸಲ್ಲಿ ಏನು ಜಾಯಿಂಟ್ಸಲ್ಲಿ ಏನಿದೆಯೋ ಅದೆಲ್ಲ ಲೂಸ್ ಆಗುತ್ತಂತೆ, ಟೈಟ್ ಆಗಿದ್ದದ್ದು. ಅದರಿಂದ 5 ನಿಮಿಷ ವಾಕ್ ಮಾಡಬೇಕು ಅಂತದ್ದು. 2 ನಿಮಿಷ ಮಾಡೋಕ್ಕಾರೆ ಮಾಡಿ. ಮನೇಲಿ 2 ನಿಮಿಷ ಮಾಡ್ತೀವಿ ನಾವು ಅಲ್ವಾ? ಪಾತ್ರೆ ತೊಳೆಗೆ ಕೂಡ, ಅಡುಗೆ ಮನೆಯಿಂದ ಬಚ್ಚ ಮನೆಗೆ ಓಡಾಡ್ತೀವಿ, ಆಮೇಲೆ ಕಸ ಗುಡಿಸ್ತೀವಿ, ಮನೆ ಒಳಗೆ ಮನೆ ಕೆಲಸ ಮಾಡುವ. ಅದಕ್ಕೆ 2 ನಿಮಿಷನಾದ್ರು ಮನೇಲಿ ಕೆಲಸ ಮಾಡುವಾಗ ಓಡಾಡಬೇಕು. ಇಲ್ಲ ಕೆಲಸದವ್ರು ಇಟ್ಕೊಂಡ್ಬಿಡ್ತಿರ್ತೀವಿ ನಾವೀಗ. ಕೆಲಸದವ್ರು ಬಂದು ಎಲ್ಲ ಕೆಲಸ ಮಾಡ್ತಾರೆ, ನಾವು ಸುಮ್ಮನೆ ಕೂತಿರ್ತೀವಿ. ಕೂತಿರೋರಿಗೆ ಎಲ್ಲ ಕಾಯಿಲೆ ಬರೋದು ಈ ಕೆಟ್ಟ ಸಮಾಜ, ಈ ಕೆಟ್ಟ ವಾತಾವರಣದಲ್ಲಿ. 5 ನಿಮಿಷ ಯಾರು ವಾಕ್ ಮಾಡ್ತಾರೋ ಅವ್ರಿಗೆ ಹಾರ್ಟ್ ಚೆನ್ನಾಗಿರ್ತದೆ. ಅದಕ್ಕೆ ದಿನನಿತ್ಯ 5 ನಿಮಿಷನಾದರೂ ವಾಕ್ ಮಾಡಬೇಕು. ಜಾಯಿಂಟ್ಸ್ ಎಲ್ಲ ಲೂಸ್ ಆಗೋಕ್ಕೆ, ಹಾರ್ಟ್ ಬೀಟು ನಾರ್ಮಲ್ ಆಗಲಿಕ್ಕೆ ಇದು 5 ನಿಮಿಷದ ಪವರು, ವಾಕಿಂಗ್ ಪವರು ಅಂತ. 3ನೇದು ಇನ್ನೂ ಒಂದು ಸ್ವಲ್ಪ ಟೈಮ್ ಇರುತ್ತೆ ಅಂತಂದರೆ 10 ನಿಮಿಷ ಮಾಡೋಣ ನಾವು. 10 ನಿಮಿಷ ಮನೇಲೇ ವಾಕ್ ಮಾಡಿ, ಹಾಲಲ್ಲೇ 10 ನಿಮಿಷ ವಾಕ್ ಮಾಡಿದ್ರೆ ಏನು ಲಾಭ? 2 ನಿಮಿಷಕ್ಕೆ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ಸ್ ಹರಿಯೋಕ್ಕೆ ಶುರುವಾಗುತ್ತೆ. ಮಸಲ್ಸ್ ಎಲ್ಲ ವಾಮಪ್ ಆಯಿತು, ಹಾರ್ಟ್ ಬೀಟು ನಾರ್ಮಲ್ ಆಗೋಕ್ಕೆ ಶುರುವಾಗುತ್ತೆ. ಎಲ್ಲೇ ಜಾಯಿಂಟ್ಸ್ ಇದು ಅದೆಲ್ಲ ಲೂಸ್ ಆಗುತ್ತೆ. ನಮಗೆ ಮೂಮೆಂಟ್ಸ್ ಮಾಡಲಿಕ್ಕೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ, ಅಲ್ಲಾಡ್ಸೋಕ್ಕೆ ಸಲೀಸಾಗುತ್ತೆ. 10 ನಿಮಿಷ ವಾಕ್ ಮಾಡ್ತೀನಿ ಅಂದರೆ ನಮ್ಮ ಮೂಡು ಏನಿದೆಯೋ, ಕೋಪ ಮಾಡ್ಕೊಂಡಿರ್ತೀವಿ ರಾತ್ರಿ ಎಲ್ಲ, ಬೆಳಗ್ಗೆ ಎಲ್ಲ ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾಡಿರ್ತೀವಿ, ನಮ್ಮ ಮೂಡು ಅಪ್ಸೆಟ್ ಆಗಿರ್ತದೆ. ಕೆಟ್ಟದ್ದನ್ನು ನೋಡೋ, ಕೆಟ್ಟದ್ದನ್ನು ಕೇಳೋ, ಕೆಟ್ಟದ್ದನ್ನು ತಿಂದುಬಿಟ್ಟು ಅಥವಾ ಕೆಟ್ಟವ್ರ ಬಗ್ಗೆ ಏನೋ ಒಂದು ಮಾತಾಡಿ ನಮ್ಮ ಮೂಡೆಲ್ಲ ಏನಾಗುತ್ತೆ, ಒಂಥರ ಕಲ್ಮಶ ಆಗಿರ್ತದೆ. ನೀವು 10 ನಿಮಿಷ ನೀವು ವಾಕ್ ಮಾಡ್ಕೊಂಡು ಬಂದರೆ ನಿಧಾನಕ್ಕೆ ಮೂಡೆಲ್ಲ ಶುದ್ಧಿ ಆಗತ್ತಂತೆ. ನೋಡಿ, ಉಲ್ಲಾಸ ಸ್ಥಿತಿಗೆ ತರುತ್ತಂತೆ 10 ನಿಮಿಷದ ವಾಕ್. ಪ್ರತಿನಿತ್ಯ 10 ನಿಮಿಷ ವಾಕ್ ಮಾಡಿದ್ರೆ ಮೂಡೆಲ್ಲ ಚೇಂಜ್ ಆಗತ್ತಂತೆ. ಯಾವ ಮೂಡ್ ಚೇಂಜ್ ಆಯಿತು? ಓದಿದ ನೆನಪಿಗೆ ಬರುತ್ತೆ, ಮಾಡಿದ ಕೆಲಸ ಎಲ್ಲ ನೆನಪಿಗೆ ಬರುತ್ತೆ, ಮನಸ್ಸು ಹಗುರಾಗಿರುತ್ತೆ, ಏನು ಕೆಲಸ ಕೊಟ್ಟರು ಮಾಡ್ಬೋದು ಅನ್ನೋ ಒಂದು ಉಲ್ಲಾಸ ಬರ್ತದೆ. ಅದರಿಂದ 10 ನಿಮಿಷ ವಾಕ್ ಮಾಡಬೇಕು. ಆಮೇಲೆ ನೀವು ಮಾಡ್ತಿದ್ದಂಗೆ ಬಾಡಿ ಒಳಗಿರೋ ಕ್ಯಾಲೋರೀಸ್ ಎಲ್ಲ ನಿಧಾನಕ್ಕೆ ಸುಡ್ತಾ ಹೋಗುತ್ತೆ, ಬರ್ನಿಂಗ್ ಕ್ಯಾಲೋರೀಸ್. 10 ನಿಮಿಷ ವಾಕ್ ಮಾಡಬೇಕು ದಿನ. ಕೂತಿದ ಕಡೆನೇ ಕೂತಿರಬಾರ್ದು, ಮಲಗಿದ ಕಡೆನೇ ಮಲಗಿರಬಾರ್ದು. ಹೀಗೆ 10 ನಿಮಿಷ ವಾಕ್ ಮಾಡೋದ್ರಿಂದ ನಮ್ಮಲ್ಲಿ ಕ್ಯಾಲೋರೀಸ್ ಬರ್ನ್ ಆಗೋಕ್ಕೆ ಶುರುವಾಗುತ್ತೆ. 10 ನಿಮಿಷ ವಾಕ್ ಮಾಡೋದ್ರಿಂದ ಮೂಡೆಲ್ಲ ನಮಗೆ ಬದಲಾವಣೆ ಆಗುತ್ತೆ. ಕೋಪ ಇದ್ದದ್ದು ಶಾಂತಿ ಆಗುತ್ತೆ, ಅಳ್ತಾ ಇದ್ದದ್ದು ಶಾಂತಿ ಆಗ್ತದೆ. ಮೂಡ್ ಏನೋ ಅಪ್ಸೆಟ್ ಆಗಿರ್ತದೆ, ಮೂಡ್ ಏನೋ ಒಂದು ಯಾವುದೋ ಒಂದು ಕಾರಣದಿಂದ, ಊಟ ಇಲ್ದೇನೋ ಅಥವಾ ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಂಡು ಯಾವುದೋ ಒಂದು ತೊಂದರೆಯಿಂದ ನಾವೇನು ಮಾಡ್ತೀವಿ, ಮೂಡ್ ಅಪ್ಸೆಟ್ ಆಗಿರ್ತೀವಿ. 10 ನಿಮಿಷ ವಾಕ್ ಮಾಡಿಬಿಡ್ತು ಅಂದರೆ ಭಾಳ ವಿಶೇಷವಾಗಿ ಮೂಡ್ ಬದಲಾವಣೆ ಆಗುತ್ತೆ. ಆದ್ದರಿಂದ ದಿನಕ್ಕೆ ಒಬ್ಬ ಮನುಷ್ಯ 10 ನಿಮಿಷನಾದ್ರು ವಾಕ್ ಮಾಡಬೇಕು ಅಂತ ಚರಕ ಋಷಿಗಳು ಹೇಳ್ತಾರೆ. ಹಾಗಾದರೆ ವಾಕಿಂಗಲ್ಲಿ ಇನ್ನೂ ಏನೆಲ್ಲ ಪವಾಡಗಳು ಮಾಡ್ಬೋದು? 2 ನಿಮಿಷ ವಾಕ್ ಮಾಡೋದು ಏನಾಗುತ್ತೆ? 5 ನಿಮಿಷ ವಾಕ್ ಮಾಡೋದು ಏನಾಗುತ್ತೆ? 10 ನಿಮಿಷ ವಾಕ್ ಮಾಡೋದು ಏನಾಗುತ್ತೆ ಅಂತ ಹೇಳಿದೆ. ಈಗ ನಿಮ್ಮ ಅಕೌಂಟಲ್ಲಿ ಇನ್ನೂ ಟೈಮ್ ಇದೆ ಅಂತ ಇಟ್ಕೊಳ್ಳಿ, 15 ನಿಮಿಷ ಟೈಮ್ ಇದೆ ಅಂತ ಇಟ್ಕೊಳ್ಳಿ.
15 ನಿಮಿಷ ಟೈಮ್, ಬರೀ ಕಾಲಲ್ಲೇ 15 ನಿಮಿಷ ನೀವು ವಾಕ್ ಮಾಡಬೇಕು. ಅಂದರೆ ಬಿ ಪಿ ಏನಾಗುತ್ತೆ, ಜಾಸ್ತಿ ಆಗಿದ್ದರೆ ಬಿ ಪಿ ಅಡುಗೆ ಮಾಡಿ ಬಟ್ಟೆ ತೆಗೆದು ಪಾತ್ರೆ ತೊಳೆದು ಇನ್ನೇನೋ ಒಂದು ಗಡಿಬಿಡಿ ಮಾಡಿಕೊಂಡು ಬಿ ಪಿ ಜಾಸ್ತಿ ಮಾಡಿದ್ರು, ಚಿಂತೆಯಿಂದ ಜಾಸ್ತಿ ಆಗಿರುತ್ತೆ ಬಿ ಪಿ. 15 ನಿಮಿಷ ನೀವು ವಾಕ್ ಮಾಡಿಬಿಟ್ರೆ ಬರೀ ಕಾಲಲ್ಲಿ ಬಿ ಪಿ ಎಷ್ಟೇ ಹೈ ಇದ್ರೂ ಲೋ ಆಗಿಬಿಡುತ್ತೆ. ಔಷಧಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಬಿ ಪಿ ನಾರ್ಮಲ್ ಆಗುತ್ತೆ. 120/80 ಸಿಸ್ಟೋಲ್ ಡಯಸ್ಟೋಲ್ 120/80 ಬಂದುಬಿಡುತ್ತೆ. ಅದರಿಂದ 15 ನಿಮಿಷ ವಾಕ್ ಮಾಡೋದ್ರಿಂದ ಬಿ ಪಿ ಏನಾಗುತ್ತೆ, ನಮ್ಮ ಬಾಡಿ ನಿಧಾನವಾಗಿ ಏನಾಗುತ್ತೆ, ಎಲ್ಲ ಅಂಗಾಂಗಗಳಿಗೂ ಒಂದು ಎನರ್ಜಿ ಕಳಿಸುತ್ತೆ. ಹೊಟ್ಟೆ ಸರಿಯಾಗಿ ಕಲಿಸು, ಸರಿಯಾಗಿ ಡೈಜೆಸ್ಟ್ ಮಾಡಿಸು. ಕಿಡ್ನಿ ಸರಿಯಾಗಿ ಫಿಲ್ಟ್ರ್ ಮಾಡಿ ಯೂರಿನ್ ರೆಡಿ ಮಾಡು. ಹಾರ್ಟ್ ಸರಿಯಾಗಿ ರಕ್ತ ಪಂಪ್ ಮಾಡು. ಲಂಗ್ಸು ಸರಿಯಾಗಿ ಫಿಲ್ಟ್ರ್ ಮಾಡಪ್ಪ ಗಾಳಿನ, ಆಕ್ಸಿಜನ್ ತಗೋ, ಕಾರ್ಬನ್ ಡೈಆಕ್ಸೈಡ್ ಬಿಸಾಕ್ತಾಯಿರು ಅಂಥೇಳಿ ವಾರ್ನಿಂಗ್ ಕೊಡ್ತದಂತೆ. 15 ನಿಮಿಷ ವಾಕ್ ಮಾಡಿದ್ರೆ ಎಲ್ಲ ಅಂಗಾಂಗಗಳು ಚೇತನಾ ಶಕ್ತಿನ ತುಂಬುತ್ತಂತೆ 15 ನಿಮಿಷ ನಾವು ವಾಕ್ ಮಾಡಿದ್ರೆ ನೋಡಿ. ಅದಕ್ಕೆ ಪ್ರತಿನಿತ್ಯ 15 ನಿಮಿಷ ವಾಕ್ ಮಾಡೋದ್ರಿಂದ ಬಿ ಪಿ ನಾರ್ಮಲ್ ಆಗುತ್ತೆ. ಮತ್ತು ಸರ್ವಾಂಗಗಳು ಕೂಡ ಅಲ್ಲಿ ಒಂದು ಮೂಡಿಗೆ ಬರುತ್ತವೆ. ಅವ್ರದ್ದೇ ಆದಂಥ ಕಿಡ್ನಿ, ಜಠರ, ಹೊಟ್ಟೆ, ಹಾರ್ಟು, ಲಂಗ್ಸು ಏನಿದೆ ನಮ್ಮ ಸ್ಪೇರ್ ಪಾರ್ಟ್ಸ್ಗಳು ಎಲ್ಲವೂ ಕೂಡ ಒಂದು ಆರಾಮ ಸ್ಥಿತಿ ಬರ್ತದಂತೆ. ಎಲ್ಲೂ ಬಿಗಿತಾ ಇರೋದಿಲ್ವಂತೆ, ಎಲ್ಲೂ ಸೆಳೆತಾ ಇರೋದಿಲ್ವಂತೆ 15 ನಿಮಿಷ ವಾಕ್ ಮಾಡೋದ್ರಿಂದ. ಯಾವಾಗ ನಾವು 15 ನಿಮಿಷ ವಾಕ್ ಮಾಡ್ತೀವೋ ನಿಧಾನ, ಡೈಜೆಸ್ಟೇ ಆಗಿಲ್ಲ, ರಾಗಿ ಮುದ್ದೆ ತಿಂದು ಒಂದು 2 ಚಪಾತಿ ತಿಂದು ಒಂದಷ್ಟು ಅನ್ನ ತಿಂದಿದ್ದೆ, ಡೈಜೆಸ್ಟೇ ಆಗಿಲ್ಲ, ಹಾಕ್ಲಿಕ್ಕೆ ನಿದ್ದೆ, ಸೋಮಾರಿತನ ಬರ್ತದಂತೆ. 15 ನಿಮಿಷ ಏನಾದ್ರು ವಾಕ್ ಮಾಡಬೇಕು ಅಂದರೆ ಆ ಮುದ್ದೆ, ರಾಗಿ ಮುದ್ದೆ, 2 ಚಪಾತಿ, ಅನ್ನ ಏನೇನು ತಿಂದೋ 15 ನಿಮಿಷಲೇ ಅಲ್ಲೆಲ್ಲ ಕರೆಕ್ಟಾಗಿ ಗ್ರೈಂಡ್ ಆಗಿ ಡೈಜೆಸ್ಟ್ ಆಗಿಬಿಡ್ತದಂತೆ. ಅದರಿಂದ 15 ನಿಮಿಷ ವಾಕು ಊಟಕ್ಕೆ ಮುಂಚೆ ಅಥವಾ ಊಟ ಆದಮೇಲೆ ಮಾಡಬೇಕಂತೆ. ಊಟ ಆದಮೇಲೆ 15 ನಿಮಿಷ ವಾಕ್ ಮಾಡೋದ್ರಿಂದ ತಿಂದಿದ್ದು ಜೀರ್ಣ ಆಗುತ್ತೆ, ಮಲಬದ್ಧತೆ ದೋಷ ಹೊಟ್ಟೋಗುತ್ತೆ, ಆರಾಮಾಗಿ ನಿದ್ದೆ ಬರುತ್ತೆ. ಅಂತ ತೆಗೋದಿಲ್ಲ. ತೆಗೆದ್ರೆ ಚಪಾತಿ, ರಾಗಿ ಮುದ್ದೆ ಅದರದ್ದೇ ವಾಸನೆ, ಪಲಾವ್ ವಾಸನೆ, ಇಡ್ಲಿ ಚಟ್ನಿದ ವಾಸನೆ. ಯಾಕೆ? ಡೈಜೆಷನ್ ಸರಿ ಇಲ್ಲ. ಇದು ಒಂದು 15 ನಿಮಿಷದ ಒಂದು. ಇನ್ನೂ ಸ್ವಲ್ಪ ಟೈಮ್ ಇದೆ ನಿಮ್ಮ ಹತ್ರ. ಅವ್ರ ಬಗ್ಗೆ ಮಾತಾಡೋದು, ಕೆಲಸಕ್ಕೆ ಬರೋ ಟಿ ವಿ ಸೀರಿಯಲ್ ನೋಡ್ತಾ ಕೂತ್ಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ಪ್ರಚಾರ ಮಾಡೋದು ಕೆಟ್ಟಾಗಿ, ಆ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಎಲ್ಲಿಗೆ? ಇನ್ನೊಂದು ಸ್ವಲ್ಪ ಇತ್ತು ಅಂದರೆ ಒಂದು 30 ನಿಮಿಷ ವಾಕ್ ಮಾಡಿಬಿಡಿ. 30 ನಿಮಿಷ ಹೆಂಗೆ ವಾಕ್ ಮಾಡಬೇಕು? 30 ನಿಮಿಷ ವಾಕ್ ಮಾಡ್ತೀರಿ, ನಮ್ಮ ಪಾದ ಎಲ್ಲ ನರನಾಡಿಗಳು ಲೂಸ್ ಆಗುತ್ತೆ. ಪಾದಲ್ಲಿರೋ ನರನಾಡಿಗಳು, ಕಾಲು, ಮಂಡಿ, ತೊಡೆ ಎಲ್ಲ ಲೂಸ್ ಆಗುತ್ತೆ. ನಾವು ಎಷ್ಟೇ ನಡೆದ್ರೂ ಎಷ್ಟೇ ಕೆಳಗೆ ಕೂತ್ರೂ ನೋವಾಗಲ್ಲ. ಆ ಲೆವೆಲ್ ತರುತ್ತಂತೆ ಫ್ಲೆಕ್ಸಿಬಿಲಿಟಿನ. ಅದರಿಂದ ಸೀದಾ ಏನಾಗುತ್ತೆ, ಪಾದದಿಂದ ತೊಡೆವರೆಗೂ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಈ ಹಾರ್ಟ್ಸು ಮತ್ತು ಲಂಗ್ಸು ಚೆನ್ನಾಗಿ ವರ್ಕ್ ಮಾಡ್ತದಂತೆ. ಕೋಪ ಮಾಡ್ಕೊಂಡಿದ್ವಿ, ಹಾರ್ಟಿಗೆ ಎಫೆಕ್ಟ್ ಆಯಿತು. ಅಸೂಯೆ ಪಟ್ಟೆ, ಹಾರ್ಟಿಗೆ ಎಫೆಕ್ಟ್ ಆಗಿದೆ. ಮತ್ತು ದುಃಖ ಅಳ್ತಾ ಇದ್ದೀನಿ, ಹಾರ್ಟ್ಗೆ ಎಫೆಕ್ಟ್ ಆಗಿದೆ. ಇನ್ನೊಬ್ಬರ ಬಗ್ಗೆ ಬೈತಾ ಇದ್ದೀನಿ, ಇನ್ನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡಿ, ಈ ಎಮೋಷನ್ಸ್ ಏನಾಗುತ್ತೆ, ಹಾರ್ಟು ಅಷ್ಟು ಚೆನ್ನಾಗಿ ವರ್ಕ್ ಮಾಡಲ್ಲ. ಲಂಗ್ಸು ಹಾರ್ಟು ಚೆನ್ನಾಗಿ ವರ್ಕ್ ಮಾಡಬೇಕು ಅಂದರೆ ಅವ್ರಿಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಕೋಪದ್ದು ಸಿಂಪ್ಟಮ್ಮು, ಅಸೂಯೆ ಸಿಂಪ್ಟಮ್ಸು, ಮತ್ತು ಅಹಂಕಾರದಲ್ಲಿ ಮಾತಾಡೋದು, ಅಥವಾ ಇನ್ಯಾವುದೋ ಒಂದು ರೀತಿ ಎಮೋಷನಲ್ ಡಿಸ್ಟರ್ಬೆನ್ಸ್ ಇರಬಾರ್ದು. ನೀವು 30 ನಿಮಿಷ ವಾಕ್ ಮಾಡ್ತೀನಿ ಅಂದರೆ ಹಾರ್ಟು, ಲಂಗ್ಸು ಎಲ್ಲ ಥರ ಎಮೋಷನ್ಸ್ ಹೊರಗಾಕ್ಬಿಟ್ಟು ಆರಾಮ್ ಅನಿಸುತ್ತೋ, ತನ್ನ ಕೆಲಸ ತಾನು ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿಬಿಡ್ತದಂತೆ. ಆ ಥರ ಮೂಡ್ ಕೊಡುತ್ತಂತೆ 30 ನಿಮಿಷ ವಾಕು ಹಾರ್ಟ್ಗೂ ಲಂಗ್ಸ್ಗೆ ನೋಡಿ. ಅದರಿಂದ 30 ನಿಮಿಷ ವಾಕ್ ಮಾಡಬೇಕು. ಬಿ ಪಿ ಲೋ ಇರಲಿ ಹೈ ಇರಲಿ ಬ್ಯಾಲೆನ್ಸ್ ಮಾಡಿಬಿಡ್ತಂತೆ 30 ನಿಮಿಷ ವಾಕ್ ಮಾಡಿದ್ರೆ. ಅದಕ್ಕೆ ಟ್ಯಾಬ್ಲೆಟ್ಸ್ ತೊಗೋಬೇಡಿ, ಏನೂ ತೊಗೋಬೇಡಿ, ಚೆನ್ನಾಗಿ ವಾಕ್ ಮಾಡಿ. ಹಾರ್ಟು, ಲಂಗ್ಸು ಮತ್ತು ಬಿ ಪಿ ನಾರ್ಮಲ್ ಆಗಬೇಕು ಅಂತಂದರೆ 30 ನಿಮಿಷ ನಾನು ಮಾಡಲೇಬೇಕು ಅಂತ ಟೈಮ್ ಒಂದು ವಾಚ್ ಕಟ್ಕೊಳ್ಳಿ, ಇಲ್ಲ ಮೊಬೈಲ್ ಇರ್ತದೆ, ಮೊಬೈಲಲ್ಲಿ ಟೈಮ್ ನೋಡ್ಕೋಬೋದು, ಇಲ್ಲ ಅಲಾರ್ಮ್ ಸೆಟ್ ಮಾಡ್ಕೊಳ್ಳಿ. ವಾಕ್ ಮಾಡ್ತಾ ಬನ್ನಿ. ಇಲ್ಲಿ ಯಾರೆಲ್ಲ ವಾಕ್ ಮಾಡ್ಬೋದು? ಅಲ್ಲಿ ಬಿದ್ದಿರೋಂಥ ಮಕ್ಕಳು, ಹಲ್ಲು ಬಿದ್ದಿರಬೇಕು, 7.5 ವರ್ಷ ಆಗಿರಬೇಕು, 100 ವರ್ಷ ಇರೋವರೆಗೂ ಕೂಡ ಈ ವಾಕ್ ಮಾಡ್ಬೋದು. 2 ನಿಮಿಷ, 5 ನಿಮಿಷ, 10 ನಿಮಿಷ, 30 ನಿಮಿಷ ಹೀಗೆ ವಾಕ್ ಮಾಡ್ತಾ ಈ ಪೊಲ್ಯೂಷನ್ನಿಂದ ಹೊರಗೆ ಬರ್ಬೋದು. ಹಲವಾರು ನಮಗೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸು, ಲಂಚ, ಮೋಸ, ವಂಚನೆ, ಯಾವನ ಬಂದ ಮೋಸ ಮಾಡೋದು ಅಂತೇಳಿ ಅದ್ರಲ್ಲೂ ರಾತ್ರಿ ಅದೇ ಚಿಂತೆ, ಅದರಲ್ಲೇ ಆರೋಗ್ಯ ಹೊರಟೋಯ್ತು. ಹೀಗೆ ನಮ್ಮ ಎಮೋಷನಲ್ ಫ್ಯಾಕ್ಟರ್ಸು, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸು
ನಾವು ಕೂತ್ಕೊಂಡು ಕೆಲಸ ಮಾಡೋ ಜಾಗ ಅಲ್ಲೂ ಕೂಡ ಪವಿತ್ರತೆ ಇಲ್ಲ, ನಮ್ಮ ಮನಸ್ಸಿಗೆ ಆರೋಗ್ಯ ಕೊಡೋಲ್ಲ. ಅದನ್ನೆಲ್ಲ ಸರಿಪಡಿಸ್ಕೋಬೇಕು ಅಂದರೆ 30 ನಿಮಿಷ ಕರೆಕ್ಟಾಗಿ ವಾಕ್ ಮಾಡಬೇಕಂತೆ. ಇನ್ನೂ ಟೈಮ್ ಇತ್ತು ಅಂತಾರೆ, 45 ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮಾಡಿ ಅಂತ ಹೇಳ್ತಾರೆ. 45 ಇಲ್ಲಾಂದರೆ 48 ನಿಮಿಷ = ಒಂದು ಮುಹೂರ್ತ. ಒಂದು ಮುಹೂರ್ತ ಅಂದರೆ 48 ನಿಮಿಷ. ಆ 48 ನಿಮಿಷ ನೀವು ವಾಕ್ ಮಾಡಿದ್ರೆ ಏನಾಗುತ್ತೆ? ಅದರಿಂದ ಏನು ಬೆನಿಫಿಟ್ಟು? ಯಾಕೆ 48 ನಿಮಿಷ ಮಾಡಬೇಕು? 48 ನಿಮಿಷ ಒಂದು ಮುಹೂರ್ತದಲ್ಲಿ ನಮಗೆ ಬದಲಾವಣೆ ಆಗುತ್ತೆ, ರಕ್ತದಲ್ಲಿ, ದೇಹದಲ್ಲಿ, ಮನಸ್ಸಲ್ಲಿ ಎಲ್ಲ. ಅದರಿಂದ ಒಂದೊಂದು ಮುಹೂರ್ತಕ್ಕೂ ಜಗತ್ತಿನಲ್ಲಿ ಬದಲಾವಣೆ ಆಗ್ತಿರ್ತದೆ. ಅದಕ್ಕೆ ನಾವು ಮುಹೂರ್ತ ಹುಡ್ಕೋದು, ಒಳ್ಳೇದು ಯಾವುದು, ಕೆಟ್ಟ ಮುಹೂರ್ತ ಯಾವುದು ಅಂತೇಳಿ. ಆ ಒಳ್ಳೆ ಮುಹೂರ್ತದಲ್ಲಿ, ಅದು ಯಾವುದೇ ಮುಹೂರ್ತದಲ್ಲಾಗಲಿ ನಾವು ವಾಕ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಫ್ಯಾಟ್ ಎಲ್ಲ ಬರ್ನ್ ಆಗ್ತಾ ಹೋಗುತ್ತೆ. ಕೊಬ್ಬಿನ ಅಂಶ, ಹೈ ಲೆವೆಲ್ಲು ಲೋ ಲೆವೆಲ್ ಫ್ಯಾಟ್ ಇದೆಯಲ್ಲ, ಎಲ್ಲ ನಿಧಾನಕ್ಕೆ ಹೋಗ್ತಾ ಹೋಗುತ್ತೆ. ನಮಗೆ 48 ನಿಮಿಷ ನೀವೇನಾದ್ರು ವಾಕ್ ಮಾಡಿಬಿಟ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಇವತ್ತು ಏನು ಕೆಲಸ ಮಾಡಬೇಕು, ಯಾರು ಮೀಟ್ ಮಾಡಬೇಕು, ಎಲ್ಲಿ ಮೀಟ್ ಮಾಡಬೇಕು, ಹೇಗೆ ಮೀಟ್ ಮಾಡಬೇಕು, ಒಂದು ರೀತಿ ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿಗೋಸ್ಕರನಾದ್ರು 48 ನಿಮಿಷ ವಾಕ್ ಮಾಡಬೇಕು, ಫ್ಯಾಟ್ ಬರ್ನ್ ಆಗಲಿಕ್ಕೆ. 48 ನಿಮಿಷ ನಿಮಗೆ ಟೈಮೇ ಅಷ್ಟೇ ಸಾಕು ಅನ್ನೋದಾಗಿದ್ರೆ ಬಿಟ್ಬಿಡಿ. 60 ನಿಮಿಷ ಅಂದ್ರೇನು 1 ಗಂಟೆ. 1 ಗಂಟೆ ಕಾಲ ಯಾರು ಮನುಷ್ಯ ವಾಕ್ ಮಾಡ್ತಾನೋ, ಚರಕಮುನಿಗಳು ಹೇಳ್ತಾರೆ ಅಂತಂದರೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಾಂಗದ ಕೊಬ್ಬು, ಫ್ಯಾಟು ಅದು ಬರ್ನ್ ಆಗಿಬಿಡ್ತದಂತೆ. ಈಗೇನು ಪಿಜ್ಜಾ, ಬರ್ಗರ್ ಅಂತೆ, ಮತ್ತು ಮಸಾಲೆ ದೋಸೆ, ಈಗ ಹಲವಾರು ರೀತಿ ಎಣ್ಣೆಲಿ ಬರೆದಿದ್ದು ಬಜ್ಜಿ, ಬೋಂಡ, ಮಂಡಕ್ಕಿ ಅಂತೆ, ಇವೆಲ್ಲ ತಿಂದು ಏನಾಗ್ತೀವಿ, ನಮ್ಮ ಬಾಡಿಗೆ ಅಡಿಷನಲ್ ಎಕ್ಸೆಸ್ ಆಫ್ ಇಂಪ್ಯೂರಿಟೀಸ್ನ ಮತ್ತು ಫ್ಯಾಟ್ ಸಪ್ಲೈ ಮಾಡಿಬಿಡ್ತೀವಿ ನಾವೇ. ಅದನ್ನು ಬರ್ನ್ ಆಗಬೇಕು ಅಂತಂದರೆ ರಾತ್ರಿ ತಿಂದಿದ್ದು ಡೈಜೆಸ್ಟ್ ಆಗಬೇಕು, ಆ ಫ್ಯಾಟ್ ಬರ್ನ್ ಆಗಬೇಕು ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ 1 ಗಂಟೆ ವಾಕ್ ಮಾಡಬೇಕು. ಅದರಿಂದ ಯಾರು 1 ಗಂಟೆ ವಾಕ್ ಮಾಡ್ತಾರೋ ಅವರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ಫ್ಯಾಟೆಲ್ಲ ಬರ್ನ್ ಆಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವನಿಗೆ ಮೂಳೆ, ನರ ಮತ್ತು ಮಾಂಸ ಈ 3ಕ್ಕೂ ಸ್ಟ್ರೆಂತ್ ಸಿಕ್ಬಿಡ್ತದಂತೆ. ಎಷ್ಟು ಬೇಕಾದ್ರೆ ವೆಯ್ಟ್ ಎತ್ಬೋದು, ಎಷ್ಟು ಗಂಟೆನಾದ್ರು ಮಾತಾಡ್ಬೋದು, ಯಾವ ಜಾಗಕ್ಕೆ ನಡ್ಕೊಂಡು ಹೋಗ್ಬೋದು, ಏನು ಮಾಡೋ ಅವ್ನಿಗೆ ಟಯರ್ಡ್ ಆಗಲ್ಲ, ಅವನಿಗೆ ಯಾವ ರೀತಿ ಅನ್ಕಂಫರ್ಟ್ನೆಸ್ ಆಗೋದಿಲ್ಲ ಅಂತ ಹೇಳ್ತಾರೆ ಚರಕ ಋಷಿಗಳು. ಆದ್ದರಿಂದ 60 ನಿಮಿಷಗಳ ಕಾಲ ವಾಕ್ ಮಾಡಿದಂಥವನಿಗೆ ಅವನಿಗೆ ತಲೆಯಿಂದ ಪಾದದವರೆಗೂ ಕೂಡ ವೈಬ್ರೇಷನ್ ಪ್ರೊಡ್ಯೂಸ್ ಆಗುತ್ತಂತೆ. ತಲೆಯಿಂದ ಪಾದದವರೆಗೂ ಒಂದು ರೀತಿ ವೈಬ್ರೇಷನ್ ಆದರೆ, ಅಂಗುಷ್ಟದಿಂದ ಪಾದದವರೆಗೂ ಕೂಡ ಇನ್ನೊಂಥರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ವೈಬ್ರೇಷನ್ ಜನ್ರೇಟ್ ಆಗುತ್ತಂತೆ. ಅದೇನಾಗುತ್ತೆ, ನಮ್ಮ ಸಪ್ತಚಕ್ರಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗುತ್ತದೆ. ಈ ಕಡೆಯಿಂದ 1 ವೇ, ಆ ಕಡೆಯಿಂದ 1 ವೇ, 2 ವೇ ಎನರ್ಜಿ. 1 ಗಂಟೆ ವಾಕ್ ಮಾಡೋದ್ರಿಂದ ನಮಗೆ ಗುದದ್ವಾರದಿಂದ ಸಹಸ್ರಾರ ಚಕ್ರವಾಗಿರ್ತಕ್ಕಂಥ ಎಲ್ಲ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ, ಈ 7 ಸಪ್ತಚಕ್ರಗಳು ಆ್ಯಕ್ಟಿವ್ ಆಗಿ 5 ಗಂಟೆ ಮಾಡ್ತಿದ್ದ ಒಂದು ಕೆಲಸನ 5 ನಿಮಿಷ ಮಾಡಾಕ್ಬಿಡ್ತಾನಂತೆ. ಆಮೇಲೆ ಯಾವುದೇ ನೀರು ಕುಡಿಲಿ, ಎಲ್ಲೋ ಊಟ ಮಾಡಲಿ, ಅವನಿಗೆ ಫುಡ್ ಪಾಯ್ಸನ್ ಆಗಲ್ಲ, ವಾಟರ್ ಇನ್ಫೆಕ್ಷನ್ ಆಗಲ್ಲ, ಗಾಢವ ನಿದ್ದೆ ಮಾಡ್ತಾನೆ. ನಿದ್ದೆ ಜಾಸ್ತಿ ಆದಷ್ಟು ಆರೋಗ್ಯ ಜಾಸ್ತಿ ಆಗುತ್ತೆ. ಅದರಿಂದ 1 ಗಂಟೆಗಳ ಕಾಲ ಯಾರು ವಾಕ್ ಮಾಡ್ತಾರೋ ಸುಖ ನಿದ್ರೆ ಜಾರ್ತಾರೆ. ಮಲ್ಕೊಂಡಾಗ ಆ ವಾಕಿಂಗ್ ಪವರು ಕಾಯ್ತಾ ಇರ್ತದೆ. ರಾತ್ರಿ ಆಯಿತಾ ಮಲ್ಕೊಂಡ ತಕ್ಷಣ ಬೆಳಗ್ಗೆ ವಾಕ್ ಮಾಡಿದ್ರಲ್ಲ, ಅದು ಪವರ್ ಇಮಿಡಿಯೇಟಾಗಿ ಕೊಟ್ಟು ಸುಖ ನಿದ್ರೆ ಕೊಡುತ್ತೆ. ಯಾವಾಗ ಸುಖವಾಗಿ ನಿದ್ದೆ ಆಯಿತು, ವರ್ಚಸ್ಸು, ತೇಜಸ್ಸು, ಓಜಸ್ಸು ಡೆವಲಪ್ಮೆಂಟ್ ಆಗಿಬಿಡ್ತದೆ. ಹೀಗೆ ನಾವು ವಾಕ್ ಮಾಡ್ತಾ ಇರಬೇಕು ಅಂತ ಹೇಳಿದ್ರು. ವಾಕ್ ಮಾಡ್ಬೇಕಾದ್ರೆ ಸುಮ್ಮನೆ ವಾಕ್ ಮಾಡಬಾರ್ದು, ಬಾಯಿ ಮುಚ್ಕೊಂಡು ವಾಕ್ ಮಾಡಬೇಕು. ಮಾತಾಡಿದ್ರೆ ಅರ್ಧ ಗಂಟೆ ಮಾಡೋರಿಗೆ 10 ನಿಮಿಷಕ್ಕೆ ಸುಸ್ತಾಗ್ಬಿಡ್ತೀವಿ. ಅದರಿಂದ ಮೂಗಿನಿಂದ ಉಸಿರು ಬಿಡ್ತಾ ವಾಕ್ ಮಾಡಿದಾಗ ಇಲ್ಲೆಲ್ಲ ಏನಾದ್ರು ಕಫ ಕಟ್ಕೊಂಡಿದ್ರೆ, ಮೂಗಲ್ಲಿ ದುರ್ಮಾಂಸ ಇದ್ದರೆ ಮೂಗು ಮುಚ್ಕೊಂಡು ಉಸಿರಾಡಿ ಆ ಬಿಸಿ ಶಾಖ ಅದು ದುರ್ಮಾಂಸನೆಲ್ಲ ಮೆಲ್ಟ್ ಮಾಡಿ ಗೊಣ್ಣೆ ರೂಪದಲ್ಲಿ, ವಾಂತಿ ರೂಪದಲ್ಲಿ ತೆಗೆಯುತ್ತೆ. ಬರೀ ಕಾಲಲ್ಲಿ ವಾಕ್ ಮಾಡಬೇಕು, ಬಾಯಿ ಮುಚ್ಕೊಂಡು, ಬಾಯಲ್ಲಿ ಮಾತಾಡಬಾರ್ದು. ವಾಕಿಂಗ್ ಮಾಡೋರು ಬಾಯಿ ತಕ್ಕೊಂಡು ಮಾತಾಡಿಕೊಂಡು ಅಥವಾ ಬಾಯಲ್ಲಿ ಉಸಿರು ಬಿಡ್ಕೊಂಡು ವಾಕ್ ಮಾಡಿದ್ರೆ ಕೆಲವು ಅಂಗಗಳೆಲ್ಲ ಡ್ರೈ ಆಗಿಬಿಡ್ತದೆ. ಅದರಲ್ಲೂ ಪ್ಯಾಂಕ್ರಿಯಾಸು ಮತ್ತು ಇದು ಗಾಲ್ ಬ್ಲ್ಯಾಡರು ಭಾಳ ಕೇರ್ಫುಲ್ಲಾಗಿ ಕಾಪಾಡ್ಕೋಬೇಕು. ಅದರಿಂದ ವಾಕ್ ಮಾಡೋರು ಮೌನವಾಗಿ ಮಾಡಬೇಕು, ಒಬ್ಬರ ಹತ್ರ ಮಾತಾಡಬಾರ್ದು. 3ನೇದು, ಬರೀ ಕಾಲಲ್ಲಿ ವಾಕ್ ಮಾಡೋದ್ರಿಂದ ಆ್ಯಕ್ಯುಪಂಕ್ಚರ್ ಆಗಿ ಒಳಗಡೆ ಆ್ಯಕ್ಯುಪ್ರೆಷರ್ ಉತ್ಪತ್ತಿಯಾಗಿ ಎಷ್ಟೋ ಕಾಯಿಲೆಗಳಿಗೆ ಔಷಧಿ ತೊಗೊಳಕ್ಕಾಗಲಿಲ್ಲ, ಬಟ್ ವಾಕಿಂಗಲ್ಲಿ ಅದು ಬರೋ ಎನರ್ಜಿಯಿಂದ ಕಾಯಿಲೆ ಕ್ಯೂರ್ ಆಗುತ್ತೆ ಆಟೋಮೆಟಿಕ್ಕಾಗಿ. 4ನೇದು, ವಾಕ್ ಮಾಡೋಕ್ಕೆ ಮುಂಚೆ
ಚೆನ್ನಾಗಿ 1-2 ಲೋಟ ನೀರು ಕುಡಿಬೇಕು. ಅದಕ್ಕೆ ಎಲ್ಲ ಅಂಗಗಳಿರೋ ಟಾಕ್ಸಿನ್ ತೆಗಿಯೋಕ್ಕೆ ತೇವಾಂಶ ಒಳಗಿರಬೇಕು. ಆ ತೇವಾಂಶ ಇರಬೇಕು ಅನ್ನೋದಾದರೆ 1-2-3 ಲೋಟ ನೀರು ಕುಡಿದ್ಬಿಟ್ಟು ವಾಕ್ ಮಾಡಿದ್ರೆ ವಾಕ್ ಮಾಡ್ತಾ ಮಾಡ್ತಾ ಆ ಬ್ಯಾಡ್ ಕ್ಯಾಲೋರೀಸ್ ಎಲ್ಲ ಬರ್ನ್ ಆಗ್ತಾ ಹೋಗುತ್ತದೆ. ಆ ಬರ್ನ್ ಮಾಡಬೇಕು ಅಂದರೆ ತೇವಾಂಶ ಹೊಟ್ಟೆ ಒಳಗಿರಬೇಕು. ಯಾವ ನೀರು ಕುಡಿಬೇಕು? ತಣ್ಣೀರು ಕುಡಿಬೇಕು ಅಂತ ಚರಕ ಋಷಿಗಳು ಹೇಳ್ತಾರೆ. ಬೆಳಗ್ಗೆ ಊಟ ಆದಮೇಲೆ, ಬೆಳಗ್ಗೆ ತಿಂಡಿ ತಿಂದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ, ಊಟ ಆದ ನಂತರ 1 ಅಥವಾ 2 ಲೋಟ ಬಿಸಿ ಕುಡಿಯೋದ್ರಿಂದ ಶರೀರದಲ್ಲಿ ಕೊಬ್ಬಿನ ಅಂಶ ಬೆಳೆಯೋದಿಲ್ಲ, ಫ್ಯಾಟ್ ಜಾಸ್ತಿ ಉತ್ಪತ್ತಿ ಆಗೋದಿಲ್ಲ. ಆದ್ದರಿಂದ ಉಷಾಪಾನ ಮತ್ತು ಭೋಜನಾಂತರ ಬಿಸಿ ಇರೋವಂಥ ನೀರನ್ನ ಕುಡಿಬೇಕು ಅಂತ ಚರಕ ಮುನಿಗಳು ಹೇಳ್ತಾರೆ. ಇನ್ನೊಂದು, ನಾವು ವಾಕ್ ಮಾಡ್ತಿರ್ತೀವಲ್ಲ, ವಾಕ್ ಮಾಡ್ತಿರ್ಬೇಕಾದ್ರೆ ಏನು ತಿನ್ನಬಾರ್ದು. ವಾಕ್ ಮಾಡೋಕ್ಕೆ ಮುಂಚೆನೂ ಏನೂ ತಿನ್ನಬಾರ್ದು. ವಾಕ್ ಮಾಡಾದಮೇಲೆ ಅರ್ಧ ಗಂಟೆ ಗ್ಯಾಪ್ ಬಿಟ್ಟು ಆಮೇಲೆ ನಮ್ಮ ಶರೀರದ ಎಲ್ಲ ಎನರ್ಜಿ ನಾರ್ಮಲ್ ಸ್ಥಿತಿ ಬರೋವರೆಗೂ ನಾವು ನೀರು ಕುಡಿಬಾರ್ದು, ಏನೂ ತಿನ್ನಬಾರ್ದು. ವಾಕ್ ಮಾಡಿ ಬಂದಾಯ್ತಾ, ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೇಕು. ವಾಕ್ ಮಾಡೋಕ್ಕೆ ಮುಂಚೆ ನಮ್ಮ ದೇಹ ಸ್ಥಿತಿ ಹೇಗಿತ್ತೋ ಆ ಸ್ಥಿತಿ ಬರೋವರೆಗೂ ಕುಡಿಬಾರ್ದು, ತಿನ್ನಬಾರ್ದು. ವಾಕ್ ಮಾಡೋಕ್ಕೆ ಮುಂಚೆ ನಮ್ಮ ದೇಹದಲ್ಲಿ ಯಾವ ಟೆಂಪ್ರೇಚರ್ ಇತ್ತೋ ಆ ಟೆಂಪ್ರೇಚರ್ ನಾರ್ಮಲ್ ಮತ್ತೆ ಬರಬೇಕು ಅಂದರೆ ವಾಕ್ ಮಾಡೋದು ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಇಲ್ಲ ಶವಾಸನ ಮಾಡಬೇಕು, ಇಲ್ಲ ಧ್ಯಾನ ಮಾಡಬೇಕು. ಏನು ಕುಡಿಬಾರ್ದು, ತಿನ್ನಬಾರ್ದು. ಆಗ ಆ ವಾಕಿಂಗ್ ಪವರ್ ನಿಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದರಿಂದ ದ ಪವರ್ ಆಫ್ ವಾಕಿಂಗ್ ಎಷ್ಟಿದೆ ಅಂತ ಚರಕ ಋಷಿಗಳು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಆಧುನಿಕ ವಿಜ್ಞಾನ ಕೂಡ, ಮೆಡಿಕಲ್ ಸೈನ್ಸ್ ಕೂಡ ಇದನ್ನು ಅಕ್ಸೆಪ್ಟ್ ಮಾಡುತ್ತೆ. ಈ ಒಂದು ವಾಕಿಂಗ್ನನ್ನು ಬಿಡದೆ ಮಾಡಿ ರೋಗದಿಂದ ಮುಕ್ತರಾಗಬೇಕು ಅಂದರೆ ವಾಕಿಂಗ್ ಬಹಳ ಇಂಪಾರ್ಟೆಂಟು. ಇದು ನನ್ನ ಒಂದು ಸಜೆಷನ್. ಇದಲ್ಲದೆ ವಾಕಿಂಗ್ ಮಾಡಬೇಕಾದ್ರೆ ನೀವು ಉಸಿರಾಟದಲ್ಲೇ ಗಮನಿಸ್ತಾ ಬಂದರೆ ಸೋಹಂ ಸೋಹಂ ಅಂತ ಹೇಳ್ತಾ ಇರ್ತದೆ. ಮನಸ್ಸಲ್ಲೂ ನೀವು ಸೋಹಂ ಸೋಹಂ ಅಂತ ಮಂತ್ರ ಹೇಳ್ಕೊಂಡು ವಾಕ್ ಮಾಡೋದು ಇನ್ನೂ ಭಾಳ ಒಳ್ಳೆಯದು ಅಂತ ಚರಕ ಋಷಿಗಳು ಹೇಳ್ತಾರೆ. ವೀಕ್ಷಕರೇ, ನಮ್ಮ ಹಳೆಯ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಲೈಕ್ ಅನ್ನೋ ಬಟನ್ನ ಖಂಡಿತ ನೀವು ಪ್ರೆಸ್ ಮಾಡಲೇಬೇಕು. ನೀವು ಮಾಡಿದ್ರೆ ಆ ಎಪಿಸೋಡ್ ಕೊಡೋ ಮರ್ಯಾದೆ ಮತ್ತು ನಿಮ್ಮ ಆತ್ಮಕ್ಕೆ ನೀವೇ ಆ ಒಂದು ಗೌರವ ಕೊಟ್ಕೊಂಡಾಗೆ. ಮರಿದನೇ ಆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಮ್ಮ ಹಳೆಯ ಸಂಚಿಕೆಗಳ ಎಲ್ಲ ಇನ್ಫಾರ್ಮೇಷನ್ನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್ ಬೇಸಿಸ್ ಮೇಲೆ. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ಪ್ರತಿ ತಿಂಗಳು 2 ಸಲ ಯಾವುದೋ ಒಂದು ಶನಿವಾರ ಭಾನುವಾರ ನರಸಿಂಹಕ್ರಿಯೆ ಮಾಡಬೇಕು ಅಂತ ಹೊರಟಿದ್ದೀವಿ. ಆ ನರಸಿಂಹಕ್ರಿಯೆ ಡೀಟೇಲ್ಸು ನಿಮಗೆ ಮಂತ್ಲಿ ಬೇಕು ಅಂತಂದರೆ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ನರಸಿಂಹಕ್ರಿಯೆದು ವೆಬ್ಸೈಟು, ಅಲ್ಲಿಗೆ ಹೋದರೆ ಯಾವ ಡೇಟಲ್ಲಿ ಎಲ್ಲಿ ನಡೀತಾ ಇದೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ನೀವೇ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ನಿಮಗೇನೋ ತುಂಬ ಬೇರೆ ಬೇರೆ ಥರ ಕಾಯಿಲೆಗಳಿತ್ತು ಅಂದರೆ ಅದರ ಮೆಡಿಕಲ್ ರಿಪೋರ್ಟ್ ತೊಗೊಂಬನ್ನಿ, ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ. ಅವೆರಡು ಪರಿಶೀಲನೆ ಮಾಡಿ ನಿಮಗೆ ಸರಿಯಾದ ರೀತಿಯಲ್ಲಿ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.